ಓಡಾಡಕ್ಕಾಗದಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀರಿ. ನಾನು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಈಗ ಬಸ್ ಖರೀದಿ ಹೇಳ್ತಾ ಇದ್ರು, 3,000 5,000 ಬಸ್ ಏನೋ ಖರೀದಿ ಮಾಡ್ತಾ ಇದ್ದೀರಿ ಅಂತ. 5,000ನ 5,000 ಬಸ್ ಖರೀದಿ. ಇನ್ಮೇಲೆ ಬಸ್ ಖರೀದಿ ಮಾಡಬಾರ್ದು. ಮಳೆ ಬಂದರೆ ದೋಣಿಗಳು ಖರೀದಿ ಮಾಡ್ಬಿಡೋದು ಬೆಸ್ಟು. ಬಸ್ ಖರೀದಿ ಬದಲು ದೋಣಿಗಳನ್ನೂ ಸೇರಿಸ್ಕೊಬೇಕೀಗ. ಒಂದು 50 ಬಸ್ ಖರೀದಿ ಮಾಡಿದ್ರೆ ಒಂದು 10 ದೋಣಿನೂ ನಾವು ಪರ್ಚೇಸ್ ಮಾಡಬೇಕು. ಆ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ಇವತ್ತು ನಾವು ಕರಾವಳಿಗೆ ಹೋಗಂಗಿಲ್ಲ, ಇಲ್ಲೇ ಬೀಚ್ಗಳು ನಿರ್ಮಾಣ ಆಗ್ಬಿಟ್ಟಿದೆ ಈಗ ನಮಗೆ. ಅಲ್ಲೇ ಗೋವಾನೂ ಇಲ್ಲ, ಕೇರಳನೂ ಇಲ್ಲ, ನಲುಗಿದ ಬೆಂಗಳೂರು. ನೇತ್ರಾವತಿ ಎಲ್ಲ ಇಲ್ಲೇ, ಅವ್ರು ಗಲಾಟೆ ಮಾಡೋಂಗಿಲ್ಲ, ಇಲ್ಲೇ ನೇತ್ರಾವತಿನ ಸೃಷ್ಟಿ ಆಯ್ತು. ಈ ರೀತಿ ನಮಗೆ ತೊಂದರೆ ಆಗಿದೆ ಅಧ್ಯಕ್ಷರೇ, ಅಭಿವೃದ್ಧಿಗೆ ಆಗ್ತಾ ಇಲ್ಲ ಇಲ್ಲಿ. ಇನ್ನೊಂದು ನಾನು ಭಾಳ ಇಂಪಾರ್ಟೆಂಟ್ ಹೇಳಬೇಕಾಗಿದೆ. ಬೆಂಗಳೂರಲ್ಲಿ ಇದು ಟ್ಯಾಕ್ಸ್ ಮರಗಳು ಮಳೆ ಬಂದಾಗ ಮರ ಬಿದ್ದು ಪ್ರತಿ ಮಳೆಯಲ್ಲೂ ಸುಮಾರು 4ರಿಂದ 5 ಜನ ಸಾಯ್ತಾ ಇದ್ದಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ 4ರಿಂದ 5 ಜನ ಸಾಯ್ತಾರೆ. ಇದು ಅವಮಾನ ನಮಗೆ. ನಾನು ಕೇಳಿದೆ ಅಧಿಕಾರಿಗಳನ್ನ, ಏನಪ್ಪ ನಿಮ್ಮ ಸ್ಥಿತಿ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ 5 ಜನ ಇಟ್ಟಿದ್ದೀನಿ ಅಂತ. ಮರಗಳು ಎಷ್ಟಿದೆ? 3ರಿಂದ 4 ಲಕ್ಷ ಮರಗಳಿದೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮೋರ್ ದೆನ್ ದಟ್. ಆ 4 ಲಕ್ಷ ಜನ ಇದನ್ನು ಮರನ ಟ್ರಿಮ್ ಮಾಡೋಕ್ಕೆ 5 ಜನ. ಇವತ್ತು ಮರಗಳು ಬಿದ್ದು ಕಾರಲ್ಲಿ ಕೂತಿದ್ದರು ಫ್ಯಾಮಿಲಿನೇ ಸತ್ತೋಗಿದ್ದಾರೆ. ಆಟೋಗಳ ಮೇಲೆ ಬಿದ್ದು ಪಾಪ ಬಡವ್ರ ಆಟೋನೂ ಹೋಯ್ತು, ಅವನ ಡ್ರೈವರು ಸತ್ತೋದ. ಅಂದರೆ ದುಡ್ಡಿಲ್ಲ ಇವ್ರ ಹತ್ರ, ಹಣ ಇಲ್ಲ, ಡೆವಲಪ್ ಮಾಡೋಕ್ಕೆ ಹಣ ಇಲ್ಲ. ಈಗ ಆ ಟ್ರಿಮ್ ಮಾಡಿದರೆ ಯಾರು ಸಾಯ್ತಾನೆ ಇರಲಿಲ್ಲ. ಟ್ರಿಮ್ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇದರಿಂದ ನನಗನ್ಸ್ತೈತೆ ಬೆಂಗಳೂರು ಒಂದು ರೀತಿ ಹಣ ಇಲ್ಲದೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸ್ಲೋ ಆಗ್ತಾ ಇರೋವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ. ಮತ್ತು ತ್ಯಾಜ್ಯ ವಿಲೇವಾರಿ ಅಂತೂ ನಮ್ಮನ್ನು ಹೇಳಿದರು, ಮುಗಿಸ್ಬಿಡ್ತೀನಿ ಆಗಾಯ್ತು. ತ್ಯಾಜ್ಯ ವಿಲೇವಾರಿಗೆ ಬಂದಾಗ ಕಸ ನಮ್ಮನ್ನು ಬೈದರು ಅಂದರೆ, ಈ ಅಮೇರಿಕಾ ಪತ್ರಿಕೆಯಲ್ಲೂ ಕೂಡ ಏನೋ ಗಾರ್ಬೇಜ್ ಬೆಂಗಳೂರು ಅಂತ ಆಯಿತು. ಗಾರ್ಬೇಜ್ ಬೆಂಗಳೂರು ಒಳಗಡೆ ಗಾರ್ಬೇಜ್ ಇದೆ ಅಂತ ಹೇಳಿ ಅಮೇರಿಕಾ ಪತ್ರಿಕೆಯಲ್ಲೇ ಬಂತು. ಇವತ್ತೇನಾಗಿದೆ? ಗಾರ್ಬೇಜ್ ಒಳಗಡೆ ಬೆಂಗಳೂರು ಸೇರ್ಕೊಂಬಿಟ್ಟಿದೆ. ಶಿವಕುಮಾರ್ ಹೇಳಿದ್ರು ನಮ್ಮ ಕೈ ಸಾಧ್ಯನೇ ಇಲ್ಲ ಅಂತ. ಸರ್ಕಾರ ಬಂದಾಗ ಹೇಳಿದ್ರು ಬೆಂಗಳೂರಿನ 4 ಕಡೆ 100 ಎಕರೆ ತಗೊಂಬಿಟ್ಟು 6 ತಿಂಗಳಲ್ಲಿ ನಾವು ಅದನ್ನು ಎಲ್ಲ ಕಸನ ವಿಲೇವಾರಿ ಮಾಡಿಬಿಡ್ತೀರಿ, ಡೋಂಟ್ ವೆರಿ. ಅವ್ರದ್ದು ಮಾಮೂಲಿ ಡೈಲಾಗ್ ಅಲ್ಲ, ಡೋಂಟ್ ವರಿ ಅಂತ ಅಂದ್ಬಿಟ್ಟು ಹೋದ್ರು. ಈಗ ಜನ ವರಿ ಮಾಡ್ತಾ ಇದ್ದಾರೆ. ನೀವೇ ಓಡಾಡ್ತಿರಲ್ಲ ಬೆಂಗಳೂರಲ್ಲಿ, ಕಸದ ರಾಶಿ ಅಂಡರ್ ಪಾಸಲ್ಲಿ ಹೋದ್ರೂ ಕಸ ಬಿದ್ದಿರ್ತದೆ. ಅಂಡರ್ ಪಾಸಲ್ಲಿ ಮೂಟೆಗಳು ತಂದು ಜೋಡಿಸ್ಬಿಟ್ಟು ಹೋಗಿರ್ತಾರೆ. ಕ್ಲೀನಿಂಗೇ ಇಲ್ಲ. ನನಗನ್ಸ್ತೈತೆ ಅವ್ರಿಗೂ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲೋ ಏನೋ ಅಂತ ಕೇಳಿದೆ. 4 ತಿಂಗಳಿಂದ ಸಂಬಳ ಕೊಟ್ಟಂಗಿಲ್ಲ. ಇದಕ್ಕೂ ಏನು ಪಾರ್ಕ್ಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಾರ, ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಇದು ಅವ್ರು ಹಾಕಿದ್ದಾರೆ ಬಿಡಿ, ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ. ಆ ಪತ್ರಿಕೆಯವ್ರು ಪಾಪ ಬರೀತಾರೆ, ಸುಳ್ಳು ಬರೀತಾರೆ. DK ಶಿವಕುಮಾರ್ ಸತ್ಯ ಹೇಳ್ತಾರೆ, ಪತ್ರಿಕೆಯವರೆಲ್ಲ ಸುಳ್ಳು ಬರೀತಾರೆ. ಅದಕ್ಕೆ ಈ ಥರ ಕಸ ಕೂಡ ಇವತ್ತು ಹೋಗಿರೋದನ್ನು ನಾವು ನೋಡ್ತಾ ಇದ್ದೀರಿ. ಇನ್ನು ನಾನು ಕೊನೆಯದಾಗಿ ಹೇಳುವಂಥದ್ದು, ನೀವು ಅಭಿವೃದ್ಧಿ ಮಾಡಬೇಕಾಗಿತ್ತು. 2 ವರ್ಷ ನಿಮಗೆ ಸಮಯ ಅಂದರೆ, ಒಂದು ಹನಿಮೂನ್ ಪೀರಿಯಡ್ ಅಂದರೆ ನಿಮಗೊಂದು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.